ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಹೊಸದಾಗಿ ಚಾನಲ್ ನೋಡಿದ್ರಿ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಗೈಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೀವೇನಾದರೂ ಈ ಒಂದು ನಗದು ವ್ಯವಹಾರಗಳಿಗೆ ಮಾಡ್ತಿದ್ದರೆ ಈ ಒಂದು ನಿಯಮಗಳನ್ನ ನೀವು ತಿಳ್ಕೊಳ್ಳೇಬೇಕಾಗತ್ತೆ. ಬನ್ನಿ, ಏನದು ನಿಯಮಗಳು ಅಂತ ನಾವಿದೀಗ ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ ಫ್ರೆಂಡ್ಸ್, ಇದೀಗ ತಿಳ್ಕೊಳ್ಳೋಣ. ಇದೇ ಏಪ್ರಿಲ್ 1, 2026ರಿಂದ ಭಾರತದಲ್ಲಿ ಒಂದು ಹೊಸ ಆದಾಯ ತೆರಿಗೆ ಮತ್ತು ನಗದು ವ್ಯವಹಾರ ನಿಯಮಗಳು ಜಾರಿಗೆ ಬರುತ್ತಿದೆ. ಹೊಸ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025ರ ಹಳೆಯ 1961ರ ಕಾಯ್ದೆಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಿದ್ದು, ನಗದು ವ್ಯವಹಾರಗಳಿಗೆ ಕಟ್ಟುನಿಟ್ಟಿನ ಮಿತಿಗಳನ್ನು ಹಾಗೂ ವರದಿ ನಿಯಮಗಳನ್ನು ಪರಿಚಯಿಸಿದೆ. ಹಾಗೆಯೇ ನಗದು ವ್ಯವಹಾರಗಳಿಗೆ ಕಟ್ಟುನಿಟ್ಟಿನ ಮಿತಿಗಳು. ಇದು ಮೀರಿದರೆ ನಿಮಗೆ ಎಷ್ಟು ದಂಡ ಕಟ್ಟಬೇಕಾಗುತ್ತದೆ ಗೊತ್ತಾ? ನಗದು ವ್ಯವಹಾರಗಳಿಗೆ ಕಟ್ಟುನಿಟ್ಟಿನ ಮಿತಿಗಳು ಏನದು ಅಂತ ನೋಡೋಣ ಬನ್ನಿ. ಹೊಸ ನಗದು ವ್ಯವಹಾರ ನಿಯಮಗಳು. ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ರೂಲ್ಸ್ 2026ಗೆ 2 ಲಕ್ಷಕ್ಕಿಂತ ಹೆಚ್ಚು ನಗದು ಸ್ವೀಕರಿಸುವುದು. ಒಬ್ಬ ವ್ಯಕ್ತಿಯಿಂದ ಒಂದು ದಿನದಲ್ಲಿ 2 ಲಕ್ಷ ಅಥವಾ ಹೆಚ್ಚು ನಗದು ಸ್ವೀಕರಿಸಿದರೆ ಸೆಕ್ಷನ್ 269 ST ಅಡಿಯಲ್ಲಿ 100% ದಂಡ ವಿಧಿಸಲಾಗುತ್ತದೆ. 20,000ಕ್ಕಿಂತ ಹೆಚ್ಚು ಸಾಲ ಅಥವಾ ಪಾವತಿ ನಗದು ರೂಪದಲ್ಲಿ ನಿಷೇಧ. ಸಾಲ ನೀಡುವುದು ಅಥವಾ ಪಾವತಿಸುವುದು 20,000ಕ್ಕಿಂತ ಹೆಚ್ಚು ನಗದು ರೂಪದಲ್ಲಿ ಮಾಡಿದರೆ ಕಾನೂನು ಉಲ್ಲಂಘನೆ. 10,000ಕ್ಕಿಂತ ಹೆಚ್ಚು ವ್ಯವಹಾರ ವೆಚ್ಚ ನಗದು ರೂಪದಲ್ಲಿ. ವ್ಯವಹಾರ ವೆಚ್ಚಗಳ 10,000ಕ್ಕಿಂತ ಹೆಚ್ಚು ನಗದು ರೂಪದಲ್ಲಿ ಮಾಡಿದರೆ ತೆರಿಗೆ ಕಡಿತಕ್ಕೆ ಅನುಮತಿ ಇರುವುದಿಲ್ಲ. ಬ್ಯಾಂಕ್ ಠೇವಣಿ ಅಥವಾ ಹಿಂಪಡೆಯುವ ಮಿತಿ. 10 ಲಕ್ಷದವರೆಗೂ ವಾರ್ಷಿಕವಾಗಿ ಪಾನ್ ವಿವರ ನೀಡದೆ ನಗದು ಠೇವಣಿ ಅಥವಾ ಹಿಂಪಡೆಯಬಹುದು. 10 ಲಕ್ಷ ಮೀರಿದರೆ ಪಾನ್ ವಿವರ ಕಡ್ಡಾಯ. ಸೇವಿಂಗ್ ಅಕೌಂಟ್ ನಗದು ಠೇವಣಿ. ವಾರ್ಷಿಕವಾಗಿ 10 ಲಕ್ಷದವರೆಗೂ ನಗದು ಠೇವಣಿ ಸಾಮಾನ್ಯವಾಗಿ ಅನುಮತಿಸಲಾಗಿದೆ. ಅದಕ್ಕಿಂತ ಹೆಚ್ಚು ಮಾಡಿದರೆ AIS ಅಂದರೆ ಆನ್ಯುವಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ ಮತ್ತು SFT ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮೂಲಕ ವರದಿ ಕಡ್ಡಾಯ. ಹಾಗೆಯೇ ಹಳೆಯ 1961ರ ಕಾಯ್ದೆಯನ್ನು ಬದಲಾಯಿಸಿ 2026ರ ಏಪ್ರಿಲ್ 1ರಿಂದ ಜಾರಿಗೆ ಸೆಕ್ಷನ್ಗಳ ಸಂಖ್ಯೆ 819ರಿಂದ 536ಗೆ ಕಡಿತಗೊಳಿಸಲಿದೆ. ಸರಳ ಭಾಷೆ ಮತ್ತು ಸುಲಭ ಅನುಸರಣೆ. ಹೊಸ ತೆರಿಗೆ ಸ್ಲ್ಯಾಬ್ಗಳು. ತೆರಿಗೆ ದರಗಳಲ್ಲಿ ಸರಳಗೊಳಿಸಿ ಮಧ್ಯಮ ವರ್ಗಕ್ಕೆ ಅನುಕೂಲವಾಗುವಂತೆ ರೂಪಿಸಲಾಗಿದೆ. SGB ಸಾವರೈನ್ ಗೋಲ್ಡ್ ಬಾಂಡ್ಸ್ ತೆರಿಗೆ. ಹೊಸ ನಿಯಮದಲ್ಲಿ SGBಗಳಿಗೆ ವಿಶೇಷ ತೆರಿಗೆ ನಿಯಮಗಳು ಜಾರಿಯಾಗಿದೆ. F&O ಫ್ಯೂಚರ್ ಆಪ್ಷನ್ಸ್ ಮೇಲೆ STT. ಹೊಸ ನಿಯಮದಲ್ಲಿ ಸೆಕ್ಯುರಿಟೀಸ್ ಟ್ರಾನ್ಸಾಕ್ಷನ್ಸ್ ಟ್ಯಾಕ್ಸ್ ಬದಲಾವಣೆಯಾಗಿದೆ. HRA ಹೌಸ್ ರೆಂಟ್ ಅಲೋಯನ್ಸಸ್ ರಿಯಾಯಿತಿ. ಬಾಡಿಗೆ ಮನೆಯಲ್ಲಿ ವಾಸಿಸುವವರಿಗೆ ಹೆಚ್ಚುವರಿ ತೆರಿಗೆ ರಿಯಾಯಿತಿ. ಪರಿಣಾಮ ಮತ್ತು ಎಚ್ಚರಿಕೆ. ನೋಡುವುದಾದರೆ ನಗದು ವ್ಯವಹಾರಗಳ ಮೇಲೆ ಕಟ್ಟುನಿಟ್ಟಿನ ನಿಗಾವಳಿ. ಬ್ಯಾಂಕ್, ಕ್ರೆಡಿಟ್ ಕಾರ್ಡ್, ಆಸ್ತಿ ಖರೀದಿ, ಹೂಡಿಕೆ ಎಲ್ಲವೂ ತೆರಿಗೆ ಇಲಾಖೆಯ ವರದಿ ಆಗಲಿದೆ. ಮಿತಿಗಳನ್ನು ಮೀರಿ ನಗದು ವ್ಯವಹಾರ ಮಾಡಿದರೆ ತೆರಿಗೆ ನೋಟಿಸ್, ದಂಡ ಮತ್ತು ತನಿಖೆ ಎದುರಿಸಬೇಕಾಗುತ್ತದೆ. ಸಣ್ಣ ಠೇವಣಿದಾರರಿಗೆ ಅನುಕೂಲ. 10 ಲಕ್ಷದವರೆಗೂ ಪಾನ್ ವಿವರ ನೀಡದೆ ನಗದು ವ್ಯವಹಾರ ಸಾಧ್ಯ. ಪಾರದರ್ಶಕತೆ ಹೆಚ್ಚಳ. ತೆರಿಗೆ ತಪ್ಪಿಸುವ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೊಳ್ಳಲಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಅಪ್ಡೇಟ್ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.